ವಿಶ್ವದ ಇಸ್ಲಾಂ ದೇಶಗಳನ್ನೆಲ್ಲ ಬೆದರಿಸ್ಕೊಂಡು ಬಾಳೆ ಮಾಡ್ತದಲ್ಲೇ. ಇದು ಕಾರಣ ಅದು ಆ ದಿಶೆಯಲ್ಲೇ ನಮಗೆಲ್ಲರೂ ಶಿಕ್ಷಣ ಸಿಗುವಂಥ ವ್ಯವಸ್ಥೆ ಸಲುವಾಗಿ ನಮ್ಮ ಪೇಜಾವರ ಶ್ರೀ ಅಂಥವರು ಹೋರಾಟ ಮಾಡಬೇಕಾಗಿದೆ. ಇವತ್ತು ಎಲ್ಲ ಮಕ್ಕಳಿಗೆ ನೀವು ಹಿಂದೂ ಮಕ್ಕಳು ಇರ್ತೀರಲ್ಲ ಅವ್ರ ಮಕ್ಕಳಿಗೆ ಮಾಡಿರಿ, ಬೇಡ ಇಸ್ಲಾಂ ಮಕ್ಕಳು ಪಾಪ ಅವ್ರ ಧರ್ಮದವ್ರು ಮಾಡ್ಕೊಳ್ತಾರೆ, ಅದನ್ನು ಬಿಟ್ಬಿಡೋ ನಾವು. ಈ ದೇಶದ ಪ್ರಜೆ ಹೌದು ಅವರು, ಅವ್ರಿಗೂ ಅನ್ಯಾಯ ಆಗಬಾರ್ದು, ಅವ್ರಿಗೆ ಸಿಗಲದ್ದು ನಾವು ಬಯಸ್ತಾ ಇದ್ದೀವಿ. ಆದರೂ ಸಹಿತ ನೀವು ಹಿಂದೂಗಳಿಗೆ ಸಲುವಾಗಿ ಹೋರಾಟ ಮಾಡಿರಲ್ಲ, ಇದನ್ನು ಎಲ್ಲರಿಗೂ ಶಿಕ್ಷಣ ಸಿಗಲಪ್ಪ ಫ್ರೀಯಾಗಿ ಅಂತೇಳಿ. ಪ್ರಾವಿಡದಲ್ಲಿ ಕಲಿಯೋದು ಶಿಕ್ಷಣ ಕಲಿಯೋದು ಶಕ್ತಿ ಎಷ್ಟು ಜನಕ್ಕೆ ನಮ್ಮ ಹಿಂದೂಗಳಲ್ಲೇ, ಕೆಳಜಾತಿ ಹಿಂದೂಗಳಲ್ಲೇ, ಕೆಳ ವರ್ಣೀಯ ಜನ್ಯ ಹಿಂದೂಗಳಲ್ಲಿ ಎಷ್ಟು ಮಟ್ಟಿಗೆ ಅದ, ಇದನ್ನು ನಾವು ಇವತ್ತು ವಿಚಾರ ಮಾಡಬೇಕಾಗಿದೆ. ಯಾಕೆಂತಂದ್ರೆ ಇವತ್ತು ಹಿಂದೂಗಳನ್ನುವಂಥವ್ರು ನೀವೇನು ವಾದ ಮಾಡ್ತಾಯಿದ್ರಿ, ಇದು ಮೇಲ್ವರ್ಣೀಯ ಜನ್ಯ ಹಿಂದೂಗಳ ಬಗ್ಗೆ ಹೆಚ್ಚು ಟ್ರಸ್ಟ್ ಕೊಡ್ತಾಯಿದ್ರಿ. ನಮ್ಗೆ ಗೌರವ ಸಿಗಲಿ ಅಂತ. ಗೌರವ ಇಲ್ಲಿ ಏನು ಹೋಗಿಲ್ಲ, ಹೆಚ್ಚು ಕಡಿಮೆ ಮೇಲ್ಜಾತಿ ಜನ್ಯ ಜಾತಿ ಜನ ಹೆಚ್ಚಿಗೆ. ಈ ಹಿಂದೆ ಆದರೂ ನೋಡಿರಿ, ಈ ಕಾಂಗ್ರೆಸ್ ಇರಲಿ ಯಾರೂ ಇರಲಿ, ಇವರು ಯಾರು ನಮ್ಮ ರಾಹುಲ್ ಗಾಂಧಿ ಆಯಿತು, ಅವ್ರ ಅಜ್ಜ ಆಯಿತು, ಇವರೆಲ್ಲ ಮೂಲತಃ ಬ್ರಾಹ್ಮಣರು ಹಿಂದೂಗಳನ್ನೇ ಎಲ್ಲರೂ. ಅದನ್ನೆಲ್ಲ ಬಂತ ಅದರೊಳಗೆ ಒಂದಿಷ್ಟು ನಮ್ಮ ಇವರು ರಾಜಮಂತ್ರಿದವರು ವಿ ಪಿ ಸಿಂಗ್ ಅವರು, ಚರಣ್ ಸಿಂಗ್ ಅವರು ಒಂದು ಶುದ್ರ ಕಮ್ಯುನಿಟಿಯಲ್ಲಿ ಒಬ್ಬ ಲೀಡರ್ಗಳು ಅವರು ಆದರು. ಅದ್ರ ನಂತರ ಬಂದಂಥ ಅನೇಕರು. ಇವತ್ತು ವಾಜಪೇಯಿ ಅವರು ಬ್ರಾಹ್ಮಣರಿದ್ದಾರೆ, ಮೇಲ್ಜಾತಿಯವರಿದ್ದಾರೆ, ಅವ್ರ ಕೈಯಲ್ಲಿ ಅದಲ್ರಿ ದೇಶ, ಬೇರೆದ್ರ ಕೈಗೆ ಎಲ್ಲದ. ಭಾರತದಂತೆ ಪ್ರಧಾನಿ ಇಲ್ಲಿವರೆಗೆ ಆದವರಲ್ಲಿ ಯಾರೂ ಮುಸಲ್ಮಾನರಿಲ್ಲ. ರಾಷ್ಟ್ರಪತಿಗಳು ಒಬ್ಬರಿಬ್ಬರು ಬಂದು ಹೋಗಿದ್ದಾರೆ. ಆದರೆ ಪ್ರಧಾನಿ ಹುದ್ದೆಗೆ ಏನೈತಿ, ಅತ್ಯಂತ ಪ್ರಮುಖ ಹುದ್ದೆ ಇಲ್ಲಿವರೆಗೆ ಯಾವ ಮುಸ್ಲಿಂ ನಾಯಕರು ಬಂದಿಲ್ಲ, ಸಮೀಪದಲ್ಲಿ ಬರೋ ಸಾಧ್ಯತೆಗಳು ಇಲ್ಲ. ಹೀಗೆಲ್ಲ ಇದ್ದಾಗ ಸಹಜವಾಗಿ ಪೇಜಾವರ ಶ್ರೀ ಅವ್ರು ಹಿಂಗೆ ಮಾತಾಡಿದ್ದು ಯಾರಿಗಾದ್ರೂ ಸಮಸ್ಯೆ ಹುಡ್ತದೆ. ಅವರು ಒಂದು ಉನ್ನತ ಸ್ಥಾನದಲ್ಲಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಬಂದಾಗ ಹೇಳ್ತಾ ಇದ್ದಾರೆ, ಇಲ್ಲ ಉನ್ನತ ಸ್ಥಾನದಲ್ಲಿದ್ದಾರೆ, ಅವ್ರು ಹಂಗೆ ಮಾತಾಡಬಾರ್ದಾಗಿತ್ತು, ಜವಾಬ್ದಾರಿತ ಸ್ಥಾನದಲ್ಲಿದ್ದಾರೆ, ಅವರು ಆ ಹೇಳಿಕೆ ಕೊಡಬಾರ್ದಾಗಿತ್ತು ಅಂತೇಳಿ. ಹೌದು, ಕೊಡಬಾರ್ದಾಗಿತ್ತು. ಮತ್ತು ನೀವು ಜವಾಬ್ದಾರಿತವಾದ ಸ್ಥಾನದಲ್ಲಿದ್ದೀರಲ್ಲ. ಇವತ್ತು ಇಡೀ ಸಮಾಜವನ್ನು ಮುನ್ನಡೆಸ್ಕೊಂಡು ಹೋಗುವಂಥದ್ದು, ಸಮಾಜಕ್ಕೆ ಮಾರ್ಗದರ್ಶನ ಮಾಡೋದು, ನಿಮ್ಮ ಸಣ್ಣ ಸಣ್ಣ ಮಾತು ಸಹ ದೊಡ್ಡದಾಗ್ತದೆ. ನೀವು ಸಣ್ಣವ್ರಂತ ಯಾಕೆ ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ತಾ ಇದ್ದೀರಿ? ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಪೇಜಾವರ ಶ್ರೀಗಳ ವಾರಸ್ದಾರರು, ಅವರಷ್ಟು ವ್ಯಕ್ತಿತ್ವದಿಂದವರು. ನೀವೇನೋ ಮಾತಾಡಿದ್ರು ಅದಕ್ಕೊಂದು ಬೆಲೆ ಇರ್ತದೆ, ವೇಟ್ ಇರ್ತದೆ. ಅದಕ್ಕಾಗಿ ನೀವು ಅದನ್ನು ಮಾತಾಡೋ ಅವಶ್ಯಕತೆ ಇರಲಿಲ್ಲ. ಇಲ್ಲಿ ಹಿಂದೂಗಳಿಗೆ ಗೌರವ ಸಿಗಬೇಕಾಗಿತ್ತು, ಮಾಡಬೇಕಾಗಿತ್ತು ಅನ್ನೋಂಥ ಮಾತು ಮಾತಾಡಿದ್ರಿ. ಇದು ಸಹಿತ ಒಂದು ರೀತಿಯಿಂದ ಏನಾಗ್ಯದಪ್ಪ ಅಂದರೆ ಇವತ್ತು ಚರ್ಚಾ ವಿಷಯ ಆಗ್ಯದ. ನಿಮ್ಮ ಬಗ್ಗೆ ಸಿದ್ದರಾಮಯ್ಯರು ಮಾತಾಡಿದ್ರೊಳಗೆ ಏನು ಅಂಥ ಅಪರಾಧಿ ವಿಷಯ ಅಲ್ಲ. ಇಬ್ಬರು ಆ ಒಂದು ವಿಷಯದಲ್ಲ ನೀವು ಚಿಂತನೆ ಮಾಡೋಂಥ ವಿಷಯ ಅದ. ಸಿದ್ದರಾಮಯ್ಯರು ಹಿಂದೂನ, ಅವರು ಅಹಿಂದ ಅಂದ್ರೆ ಇಲ್ಲಿ ಏನದಪ್ಪ ಅಂದ್ರೆ ಬ್ರಾಹ್ಮಣ್ಯವನ್ನು ಬಿಟ್ಟಂತ ಉಳಿದ ಜಾತಿಗಳು ಹಿಂಗೆ ವರ್ಣಾಶ್ರಮ ಪದ್ಧತಿ ಒಳಗಡೆಲ್ಲ ಅವ್ರು ಮಾತಾಡಿರ್ತಾರೆ. ಇಲ್ಲೂ ಹಂಗದ.